ಎಲ್ಲರಿಗೂ ನಮಸ್ಕಾರ. ಗುರುದೇವ ಕರಿಯರ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರಂಜನ್. ಇವತ್ತಿನ ಕ್ಲಾಸಲ್ಲಿ ಆವರ್ತ ಕೋಷ್ಟಕದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಿದು ಆವರ್ತ ಕೋಷ್ಟಕ, ಯಾವ ರೀತಿ ಇರುತ್ತೆ? ಓಕೆ, ಸೊ ಈಗ ಆಲ್ರೆಡಿ ನಾವು ಒಂದು ಹಂತದಲ್ಲಿ ತಿಳ್ಕೊಂಡಿರ್ತೀವಿ. ಬೀಟ್ ಫಾರೆಸ್ಟ್ ಗಾರ್ಡಿಗೆ ಗಸ್ತು ಅರಣ್ಯ ಇಲಾಖೆಯಲ್ಲಿ 540 ಪೋಸ್ಟನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಅದಕ್ಕಂತ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕ್ಲಾಸಸ್ಗಳನ್ನು ಎಂಗೇಜ್ ಮಾಡಿದ್ದೀವಿ. ಸೊ ಅದರ ವಿವರಣೆ ಸಮೇತ ನಾವಿಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆವರ್ತ ಕೋಷ್ಟಕವನ್ನು ನಾವು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಆವರ್ತ ಕೋಷ್ಟಕ ಹೇಗಿರುತ್ತೆ? ಸೊ ಇದು ಏನು ಅಂದರೆ ಆವರ್ತ ಕೋಷ್ಟಕ. ಆ್ಯಕ್ಚುಲಿ ನಾವು ನೋಟಿಸ್ ಮಾಡಬಹುದಾದಂಥ ಕಾನ್ಸೆಪ್ಟು. ಸೊ ಇಲ್ಲಿ ನಾವು ಏನೇನನ್ನು ಗಮನಿಸಬಹುದು ಅಂತ ಹೇಳಿದ್ರೆ, ಸೊ ಗೊತ್ತಿರಲಿ, ನಾನಿಲ್ಲೇ ಒಂದು ಶೇಡ್ ಮಾಡ್ತಾ ಬರ್ತೀನಿ, ಅದನ್ನು ನೋಡ್ತಾ ಬನ್ನಿ. ಈ ಭಾಗ, ಆನಂತರ ಈ ಶೇಡೆಡ್ ಪಾರ್ಟನ್ನು ನೀವು ಗಮನಿಸಿದ್ರಿ ಅಂತ ಹೇಳಿದ್ರೆ ಇಷ್ಟು. ನಂತರ ಇದರಲ್ಲಿ ಇನ್ನೊಂದು ಪಾರ್ಟ್ ಇದೆ, ಅದನ್ನು ಗಮನಿಸೋಣ. ಇದರಲ್ಲಿ ಇಷ್ಟು ಭಾಗವನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇದರಲ್ಲಿ ನಾವೇನು ಹೇಳ್ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಏನು ಉಳಿದಂತಹ ಖಾಲಿ ಭಾಗ ಇದೆಯಲ್ಲ ಅವೆಲ್ಲವೂ ಏನಾಗಿರ್ತವೆ? ಲೋಹಗಳಾಗಿರುತ್ತವೆ. ಗೊತ್ತಿರಲಿ, ಈ ಶೇಪಲ್ಲಿ ನಾವು ಖಾಲಿ ಬಾಕ್ಸನ್ನು ಏನಂತ ಕರಿತೀವಿ ಅಂದರೆ ಲೋಹಗಳು. ಓಕೆ, ಹಳದಿ ಭಾಗದಲ್ಲಿ ನಾವೇನು ನೋಟಿಸ್ ಮಾಡಿದ್ವಲ್ಲ, ಈ ಹಳದಿ ಶೇಡೆಡ್ ಭಾಗವನ್ನು ಏನು ನೋಟಿಸ್ ಮಾಡ್ತಾ ಇದ್ದೀರಿ, ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಲೋಹಗಳು ಅಂತ ಕರಿತೀವಿ. ಅಲೋಹಗಳು ಅಂತೇಳಿ ಕರಿತೀವಿ. ಹಾಗಾದರೆ ಇದರಲ್ಲಿ ಇನ್ನೊಂದು ಭಾಗ ಇದೆ, ಇದನ್ನು ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಈ ರೀತಿ ಇದ್ದಾಗ ಲೋಹಬಗಳು ಅಂತ ಕರಿತೀವಿ. ಲೋಹಬ, ಇವುಗಳನ್ನು ನಾವು ಎಲೆಕ್ಟ್ರಾನಿಕ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ತುಂಬ ಚೆನ್ನಾಗಿ ನೋಟಿಸ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ಸ್ ಅಂತೇಳಿ ಗಮನಿಸ್ತೀವಿ. ಎಲೆಕ್ಟ್ರಾನಿಕ್ಸ್. ಹಾಗಾದರೆ ಆವರ್ತ ಕೋಷ್ಟಕದ ಪಿತಾಮಹ ಯಾರಪ್ಪ ಅಂದರೆ, ಆವರ್ತ ಕೋಷ್ಟಕದ ಪಿತಾಮಹ ಜಿಮೆಟ್ರಿ ಮೆಂಡೆಲಿ. ಆಧುನಿಕ ಆವರ್ತ ಕೋಷ್ಟಕದ ಪಿತಾಮಹ ಅಂದ್ರೂ ಇವರೇ. ಯಾವಾಗ ಇದನ್ನು ಸಾರ್ವಜನಿಕವಾಗಿ ವಿವರಿಸ್ತಾರೆ ಅಂದರೆ 1969. ಈಸ್ ದ ಮಾಡರ್ನ್ ಪೀರಿಯಾಡಿಕ್, ಈಸ್ ದ ಫಾದರ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತೇಳಿ ನಾವು ನೋಟಿಸ್ ಮಾಡ್ಬೋದು. ಸೊ 1869ರಲ್ಲಿ ಏನು ಮಾಡ್ತಾರೆ ಅಂದರೆ, ಇವರು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ವಿವರಣೆಯನ್ನು ತರ್ತಾರೆ. ಇದರ 150 ವರ್ಷದ ಸಂಭ್ರಮಾಚರಣೆ 2009, 6, 4, 10, 11, ದಶಕ 1, 10, ದಶಕ 1, 2, 2019 ಇಂಟರ್ನ್ಯಾಷನಲ್ ಪೀರಿಯಾಡಿಕ್ ಟೇಬಲ್ ಇಯರ್ ಅಂತಲೇ ಆಚರಣೆಯಲ್ಲಿ ತರ್ತೀವಿ. ಅಂತಾರಾಷ್ಟ್ರೀಯ ಆವರ್ತ ಕೋಷ್ಟಕ ವರ್ಷ. ಅಂತಾರಾಷ್ಟ್ರೀಯ ಆವರ್ತ ಕೋಷ್ಟಕ ವರ್ಷ ಅಂತೇಳಿದ್ರೆ ಇವರನ್ನು ನಾವು ಹೇಳಬಹುದು. ಓಕೆ, ಹಾಗಾದರೆ ಯಾವುದರ ಆಧಾರದಲ್ಲಿ ಕ್ರಮವಾಗಿ ಜೋಡಣೆ ಆಗಿದೆ ಅಂತ ಹೇಳಿದ್ರೆ ಅಟೋಮಿಕ್ ನಂಬರ್ ಅಂತೇಳಿ ಕರಿತೀವಿ. ಅಟೋಮಿಕ್ ನಂಬರ್ ಅಂತ ಹೇಳಿದ್ರೆ, ಅಟೋಮಿಕ್ ನಂಬರ್ ಅಂದರೆ ಪರಮಾಣು ಸಂಖ್ಯೆ. ಪರಮಾಣು ಸಂಖ್ಯೆ ಅಂದರೆ ಯಾವುದು ಅನ್ನೋದು ಗೊತ್ತಿರಬೇಕು ನಮಗೆ. ಪರಮಾಣು ಸಂಖ್ಯೆ ಅಂದರೆ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು, ಮೇಲಿನ ಎಲ್ಲವೂ ಅಂತ ಕೇಳಿದ್ರೆ ಇಲ್ಲಿ ಪರಮಾಣು ಸಂಖ್ಯೆನ ನಥಿಂಗ್ ಬಟ್ ಪ್ರೋಟಾನ್ ಸಂಖ್ಯೆ ಅಂತ ಕರಿತೀವಿ.
ಪ್ರೋಟಾನ್ ಸಂಖ್ಯೆ ಅಂತೇಳಿ ನೋಟಿಸ್ ಮಾಡ್ತೀವಿ, ಪ್ರೋಟಾನ್ ನಂಬರ್. ಓಕೆ, ಎಷ್ಟು ಪ್ರೋಟಾನ್ ಇದಾವೋ ಅದರ ಆಧಾರದ ಮೇಲೆ ನಾವು ನೋಡ್ತೀವಿ. ಪ್ರೋಟಾನ್, ಟೋಟಲ್ ನಂಬರ್ ಆಫ್ ಪ್ರೋಟಾನ್ ವಿ ಕಾಲ್ ಇಟ್ ಆಸ್ ಅಟಾಮಿಕ್ ನಂಬರ್ ಅಂತೇಳಿ ಕರಿತೇವೆ. ಓಕೆ, ಇದನ್ನು ಯಾವಾಗಲೂ ಯಾವ ಲೆಟರಿಂದ ಸೂಚಿಸಲಾಗುತ್ತೆ? ಝಡ್ ಇಂದ ಸೂಚಿಸಲಾಗುತ್ತೆ, ಗೊತ್ತಿರಲಿ, ಝಡ್ ಇಂದ ಸೂಚಿಸಲಾಗುತ್ತೆ. ನೆಕ್ಸ್ಟು, ಇದರಲ್ಲಿ ಆವರ್ತ ಕೋಷ್ಟಕದಲ್ಲಿ ಕ್ರಮವಾಗಿ ಜೋಡಣೆ ಅಂತೇಳಿ ಬಂದಾಗ 2n² ಏರಿಕೆ ಕ್ರಮದಲ್ಲಿ ಏನು ಮಾಡ್ತಾರೆ ಹೋಗ್ತಾರೆ, ಇವುಗಳನ್ನು ಜೋಡಣೆ ಮಾಡ್ತಾ ಬರ್ತಾರೆ. ಓಕೆ, ಹಾಗಾದರೆ ಇನ್ನು ಮುಂದಿನ ಕಾನ್ಸೆಪ್ಟ್ ಅಂದರೆ ಆವರ್ತ ಕೋಷ್ಟಕದ ಬೆನ್ನೆಲುಬು ಯಾವುದಪ್ಪ ಅಂದರೆ ಮೌಸ್ಲೇರವರ ಎಲೆಕ್ಟ್ರಾನ್ ವಿನ್ಯಾಸ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತೇಳಿ ಕರಿತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೈ ಮೌಸ್ಲೆ ಅಂತೇಳಿ ಕರಿತೇವೆ. ಹಾಗಾದರೆ ಆವರ್ತ ಕೋಷ್ಟಕದ ತತ್ವ ಯಾವುದು ಅಂದರೆ ಆಫ್-ಬೌ ತತ್ವ, ಆಫ್-ಬೌ ಪ್ರಿನ್ಸಿಪಲ್, ಆಫ್-ಬೌ ಪ್ರಿನ್ಸಿಪಲ್ ಅಂತೇಳಿ ಕರಿತೇವೆ. ಹೀಗೆ ನಾವೇನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡಬಹುದಾದದ್ದು. ಸೊ ಇಲ್ಲಿ ಕಾನ್ಸೆಪ್ಟ್ ವೈಸ್ ನಾವು ಗಮನಿಸ್ತಾ ಹೋಗ್ತೀವಿ ಅಂದರೆ ಇಷ್ಟನ್ನೆಲ್ಲ ನೋಟಿಸ್ ಮಾಡ್ತೀವಲ್ಲ, ಇಲ್ಲಿಂದ ಏನು ಮಾಡ್ತೀವಿ, ಆವರ್ತ ಕೋಷ್ಟಕದಲ್ಲಿ ಎಷ್ಟು ಬ್ಲಾಕ್ಗಳಿದ್ದಾವೆ. ಓಕೆ, ಬ್ಲಾಕ್ಗೆ ಅನುಗುಣವಾಗಿ ನೋಡೋದಾಯಿತು ಅಂದರೆ 4 ಬ್ಲಾಕ್ಸ್ಗಳಿದ್ದಾವೆ. 4 ಬ್ಲಾಕ್ಸ್ಗಳಿದ್ದಾವೆ. ಈ 4 ಬ್ಲಾಕ್ಸ್ಗಳು ಯಾವುದರ ಆಧಾರದಲ್ಲಿ ಅರೇಂಜ್ ಆಗಿದ್ದಾವೆ ಅಂತ ಹೇಳಿದ್ರೆ ಯಾವುದು ಅಂದರೆ ಎಸ್ ಬ್ಲಾಕ್ ಅಂತೇಳಿ ನಾವು ಒಂದು ನೋಡ್ತೇವೆ, ಹೌದಾ? ಸೊ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಅರಿವಿರ್ತದೆ. ಎಸ್ ಬ್ಲಾಕ್ ಯಾವಾಗಲೂ ಏನಾಗಿರುತ್ತೆ, 1ರಿಂದ 2ನೇ ಗುಂಪಿನವರೆಗೆ ಇರುತ್ತೆ. 1ರಿಂದ 2ನೇ ಗುಂಪು ನೀವು ಗಮನಿಸ್ತಾ ಇದ್ದೀರಿ, ನೋಡ್ಬೋದು. ಇದನ್ನು ಎಸ್ ಬ್ಲಾಕ್ ಅಂತೀವಿ, ಇದನ್ನು ಡಿ ಬ್ಲಾಕ್ ಅಂತೀವಿ, ಇದನ್ನು ಪಿ ಬ್ಲಾಕ್ ಅಂತ ಕರಿತೀವಿ, ಇದನ್ನು ಎಫ್ ಬ್ಲಾಕ್ ಅಂತ ಕರಿತೀವಿ. 1ರಿಂದ 2ನೇ ಗುಂಪು, ಇದು 3ರಿಂದ 12ನೇ ಗುಂಪು, ಇದು 13ರಿಂದ 14ನೇ ಗುಂಪು. 18ನೇ ಗುಂಪು, 13ರಿಂದ 18ನೇ ಗುಂಪಿನವರೆಗೂ ನಾವು ನೋಡ್ತೇವೆ. ಹಾಗಾದರೆ 1ರಿಂದ ಎಷ್ಟಿರ್ತದೆ ಅಂತ ಹೇಳಿದ್ರೆ 7 ಅಡ್ಡ ಸಾಲುಗಳನ್ನು ನಾವು ನೋಡ್ತೇವೆ. 1ರಿಂದ 7 ಅಡ್ಡ ಸಾಲುಗಳು ಅಂತೇಳಿ ಗಮನಿಸ್ತಾ ಹೋಗ್ಬೋದು. ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಅಡ್ಡ ಸಾಲುಗಳ ಸಂಖ್ಯೆ ಮತ್ತು 18 ಗುಂಪುಗಳನ್ನು ನಾವೇನಂತ 18 ಕಂಬ ಸಾಲುಗಳ ಸಂಖ್ಯೆ ಅಂತ ಕರಿತೀವಿ. ಇವುಗಳನ್ನು ಕಂಬ ಅಂತ ಕರಿತೀವಿ, ಕಾಲಮ್ ಅಂತ ಕರಿತೀವಿ. ಸೊ ಹಾಗಾದರೆ ಇವುಗಳನ್ನು ಏನಂತ ಕರಿತೀವಿ ಅಂದರೆ ಅಡ್ಡ ಸಾಲುಗಳು, ಹಾರಿಜಾಂಟಲ್ ಲೈನ್ಸ್ ಅಂತೇಳಿ ಕರಿತೇವೆ. ಹಾಗಾದರೆ ನಾವು ಬರಿಬೇಕಾದ್ರೆ ಯಾವ ರೀತಿ ನೋಟಿಸ್ ಮಾಡಬೇಕಪ್ಪ ಅಂದರೆ, ಸೊ 1ರಿಂದ 2ರವರೆಗೆ ಗುಂಪಿದ್ದರೆ ಡಿ ಬ್ಲಾಕ್ ಅಂತೇಳಿ ಬಂತು ಅಂದರೆ, ಡಿ ಬ್ಲಾಕ್ ಅಂತೇಳಿ ಬಂತು ಅಂತ ಹೇಳಿದ್ರೆ 3ರಿಂದ, ಓಕೆ, 3ರಿಂದ ಎಷ್ಟಿರುತ್ತೆ, 12ರವರೆಗಿನ ಗುಂಪು ಅಂತೇಳಿ ನೋಡ್ತೇವೆ. 3ರಿಂದ 12ರ ಗುಂಪು. ನೆಕ್ಸ್ಟು ಎಸ್ ಡಿ ಮತ್ತು ಪಿ ಬ್ಲಾಕ್ ಅಂತೇಳಿ ಬಂದಾಗ, ಪಿ ಬ್ಲಾಕ್ ಅಂತೇಳಿ ಬಂದಾಗ 13ರಿಂದ 18ನೇ ಗುಂಪಿನವರೆಗೆ ಕಂಡುಬರ್ತದೆ. ಓಕೆ, 13ರಿಂದ 18ನೇ ಗುಂಪಿನವರೆಗೆ ಕಾಣಿಸ್ಕೊಳ್ತದೆ. ಎಫ್ ಬ್ಲಾಕ್ ಅಂತೇಳಿ ಬಂದಾಗ ಇವುಗಳು ನ್ಯೂಟ್ರಾನ್ಗಳ ಸಂಖ್ಯೆ ಅಧಿಕವಾದಂತಹ ಧಾತುಗಳಾಗಿರುತ್ತವೆ. ಸೊ ಅದು ಡಿ ಬ್ಲಾಕ್ ಮೂಲ ವಸ್ತುಗಳದ್ದೇ ಆಗಿರ್ತದೆ. ಡಿ ಬ್ಲಾಕ್ ಎಲಿಮೆಂಟ್ಸ್ನ ನಾವು ಏನು ಮಾಡಿರ್ತೇವೆ, ತೊಗೊಂಬಂದು ಹಾಕಿರ್ತೇವೆ. ಹಾಗಾಗಿ ಗುಂಪುಗಳನ್ನು ಕೊಡೋಕ್ಕೆ ಬರೋಂಗಿಲ್ಲ. ಓಕೆ, ಇದರಲ್ಲಿ 7 ಅಡ್ಡ ಸಾಲುಗಳು ಅಂತ ನೋಡ್ತೇವೆ. 7 ಅಡ್ಡ ಸಾಲುಗಳು, 7 ಅಡ್ಡ ಸಾಲುಗಳು ಅಂತೇಳಿ ಬಂದಾಗ ಇವುಗಳನ್ನು ಏನಂತ ಕರಿಬೇಕು, ಆವರ್ತ ಅಂತ ಹೇಳಬೇಕು. ಆವರ್ತ, ಪೀರಿಯಡ್ಸ್ ಅಂತೇಳಿ ಕರಿತೀವಿ, ಆವರ್ತಗಳು. ಹಾಗಾದರೆ 18 ಏನಂತ ಕರಿತೀವಿ, ಕಂಬ ಸಾಲುಗಳು ಅಂತ ನೋಡ್ತೇವೆ. 18 ಕಂಬ ಸಾಲುಗಳು ಅಂತೇಳಿ ನೋಡ್ತೇವೆ. ಇವುಗಳನ್ನು ಗುಂಪುಗಳು ಅಂತ ಕರಿಬೇಕು, ಗ್ರೂಪ್ಸ್. ಕಂಬ ಸಾಲುಗಳನ್ನು ಗ್ರೂಪ್ಸ್ ಅಂತೇಳಿ ಕರಿತೇವೆ, ಗ್ರೂಪ್ಸ್. ಹಾಗಾದರೆ ಇದರಲ್ಲಿ ಹಗರ ಧಾತು ಯಾವುದು ಅಂತೇಳಿ ಬಂದರೆ,
ಹಗುರ ಧಾತು ಅಂತೇಳಿ ಬಂದಾಗ ಹೈಡ್ರೋಜನ್ ಅಂತೇಳಿ ಕರಿತೀವಿ, ಜಲಜನಕ ಹೈಡ್ರೋಜನ್. ಭಾರ ಧಾತು ಅಂತೇಳಿ ಬಂತು ಅಂದರೆ ಪ್ಲುಟೋನಿಯಂ. ಪ್ಲುಟೋನಿಯಂ ಅಂತೇಳಿ ನೋಡ್ತಾರೆ. ಹಾಗಾದರೆ ಹೈಲಿ ರಿಯಾಕ್ಟಿವ್ ಕ್ರಿಯಾತ್ಮಕ ಧಾತು, ಕ್ರಿಯಾತ್ಮಕ ಧಾತು ಅಂತೇಳಿ ಬಂದಾಗ ಫ್ಲೋರಿನ್, ಮರಿಬಾರ್ದು, ಫ್ಲೋರಿನ್ ಅಂತೇಳಿ ಹೇಳಬೇಕು. ಓಕೆ, ಹೈಡ್ರೋಜನನ್ನು ಹೆಚ್ಚಿಂದ ಗುರುತಿಸಿದ್ರೆ ಪ್ಲುಟೋನಿಯಂನ PU ಇಂದ ಗುರುತಿಸಲಾಗುತ್ತೆ. ಸೊ ಫ್ಲೋರಿನ್ ಅಂತೇಳಿ ಬಂದಾಗ F ಅಂತ ಗುರುತಿಸಲಾಗುತ್ತೆ. ಓಕೆ, ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ಸ್ ಅಂತಲೇ ಕರಿತೀವಿ. ಓಕೆ, ಯಾವುದು ಫ್ಲೋರಿನ್ ಆಗಿರುತ್ತೆ. ಸಾಮಾನ್ಯವಾಗಿ ಗಮನಿಸಬೇಕಾದಂಥದ್ದು. ಸೊ ಇವುಗಳಲ್ಲಿ ಇದು S ಬ್ಲಾಕಲ್ಲಿ ಕಂಡು ಬರ್ತದೆ, S ಬ್ಲಾಕ್ನಲ್ಲಿ ಕಂಡು ಬರುತ್ತೆ. ಹೌದಾ, ಭಾರಧಾತು ಇದು F ಬ್ಲಾಕ್ನಲ್ಲಿ ಕಂಡು ಬರ್ತದೆ. ಕ್ರಿಯಾತ್ಮಕ ಧಾತು P ಬ್ಲಾಕ್ನಲ್ಲಿ ಕಂಡು ಬರ್ತದೆ. ಓಕೆ, P ಬ್ಲಾಕ್ನಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾದರೆ ಇಷ್ಟರಲ್ಲಿ ನಾವು ನೋಟಿಸ್ ಮಾಡಲೇಬೇಕಾದಂಥ ಇನ್ನೊಂದು ಅಂಶ ಯಾವುದಪ್ಪ ಅಂತ ಹೇಳಿದ್ರೆ, ಯಾವುದು F ಬ್ಲಾಕ್ ಎಲಿಮೆಂಟ್ಸ್ಗಳನ್ನು ನಾವು ನೋಟಿಸ್ ಮಾಡಬಹುದು. F ಬ್ಲಾಕ್ P ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ ಕಂಡುಬರುವಂತಹ, ಇದ್ರ ಮೇಲೆ ಹೆಚ್ಚು ಪ್ರಶ್ನೆಗಳು ನಿಮಗೆ. P ಬ್ಲಾಕ್ನಲ್ಲಿ ಜಡಧಾತುಗಳು ಅಂತ ಕರಿತೀವಿ, ಅಥವಾ ಜಡ ಅನಿಲಗಳು ಅಂತ ಕರಿತೇವೆ. ಜಡ ಅನಿಲ ಅಂತ ಹೇಳಿದ್ರೆ ಇನರ್ಟ್ ಗ್ಯಾಸಸ್ ಅಂತೇಳಿ ಕರಿತೇವೆ. ಈ ಇನರ್ಟ್ ಗ್ಯಾಸಸ್ಗಳು ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಇನರ್ಟ್ ಗ್ಯಾಸಸ್ಗಳು ಯಾವಾಗಲೂ ಅಷ್ಟೇ, ಈ ಇನರ್ಟ್ ಗ್ಯಾಸಸ್ಗಳು ಏನಾಗಿರ್ತವೆ ಅಂದರೆ ಕೆಮಿಕಲಿ ಇನ್ಯಾಕ್ಟಿವ್ ಎಲಿಮೆಂಟ್ಸ್. ಕೆಮಿಕಲಿ they we call it as chemically inactive elements. ಕೆಮಿಕಲಿ ಇನ್ಯಾಕ್ಟಿವ್ ಎಲಿಮೆಂಟ್ಸ್ ಅಂತೇಳಿ ಕರಿತೇವೆ. ಸೊ ಕಾರಣ, ಇನ್ ದ ಔಟರ್ಮೋಸ್ಟ್ ಸೆಲ್ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್, ಕಂಪ್ಲೀಟ್ಲಿ ಫಿಲ್ಡ್, ಸೋ ಸ್ಯಾಟಿಸ್ಫೈಡ್, ಟು ಸ್ಯಾಟಿಸ್ಫೈಡ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಂದರೆ ಸಂತೃಪ್ತ ಧಾತುಗಳು ಅಂತ. ಓಕೆ, ಸ್ಯಾಟಿಸ್ಫೈಡ್ ಅಂದರೆ ಸಂತೃಪ್ತ. ಯಾಕೆಂದರೆ ಇವುಗಳಿಗೆ ಯಾವುದಕ್ಕೂ ಕೊರತೆ ಏನಾರಂಗಿಲ್ಲ. ಓಕೆ, ಎಲೆಕ್ಟ್ರಾನ್ಗಳು ಎಷ್ಟು ಇರ್ತಾವೋ 6 ಎಲೆಕ್ಟ್ರಾನ್ಸ್ಗಳ ವೇಲೆನ್ಸಲ್ಲಿ 6 ತುಂಬ್ಕೊಂಡ್ಬಿಟ್ಟಿರ್ತವೆ. ತನ್ನಲ್ಲಿ ಇರಬೇಕಾದಂಥ ಅಷ್ಟು ತುಂಬಿಕೊಂಡಾಗ ಒಬ್ಬ ವ್ಯಕ್ತಿ ಇದ್ದ ಹಾಗೆ ತುಂಬ ಚೆನ್ನಾಗಿ ಸ್ಯಾಲ್ರಿ ಬರ್ತಾ ಇದೆ. ಓಕೆ, ಇರೋದಕ್ಕೆ ಒಂದು ಮನೆ ಇದೆ, ದೇವರು ಕಲ್ಪಿಸ್ಕೊಟ್ಟ ಹಾಗೆ ಮನೆ ಇದೆ. ಓಕೆ, ಸುಂದರವಾದ ಹೆಂಡತಿ. ಓಕೆ, 2 ಮುದ್ದಾದ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಹೌದಾ, ಓಡಾಡೋದಕ್ಕೆ ಕಾರು. ಓಕೆ, ರೆಸ್ಪೆಕ್ಟ್, ಸೊಸೈಟಿನಲ್ಲಿ ರೆಸ್ಪೆಕ್ಟ್. ಓಕೆ, ಇಷ್ಟೆಲ್ಲ ಆದಾಗ ಸ್ಯಾಟಿಸ್ಫೈಡ್ ಅಂತ ಅನಿಸುತ್ತೆ. ಸೊಸೈಟಿನಲ್ಲಿ ಸ್ಯಾಟಿಸ್ಫೈಡ್ ಅಂತೇಳಿ ಕರಿತೀವಿ. ಆಸೆ ಬೇಡ, ದುರಾಸೆನೂ ಬೇಡ. ಓಕೆನಾ. ಸೊ ಇದ್ದಷ್ಟು ನಾವೇನು ಮಾಡ್ತಾ ಹೋಗೋಣ, ರನ್ ಆಗ್ತಾ ಹೋಗೋಣ, ಅದು ರೈಟ್. ಓಕೆ, ಕೆಲವರು ಸಾಧಕರನ್ನು ನಾವು ನೋಡ್ತೇವೆ. ಸೊ ನಾನು ಅವರಲ್ಲಿ ಏನೂ ಮಾತಾಡ್ತಲ್ಲ ಸರ್, ಇದ್ದಷ್ಟು ಕಾಲು ಚಾಚಬೇಕು ಅಂದಾಗ ಅವರಲ್ಲೇ ಬೇರೆ ಹೇಳ್ತಾರಲ್ಲ ಸರ್ ಅಂತ ಹೇಳಿದ್ರೆ, ಎಸ್, ಪ್ರಯತ್ನ ಪಟ್ಟರೆ, ಭೂಮಿಗೆ ಬಿದ್ದ ನಂತರ ಪ್ರಯತ್ನ ಪಟ್ಟರೆ ಯಾವುದು ನಿಮ್ಮ ಕಣ್ಣಿಗೆ ಅದು ದೊಡ್ಡದಾಗಿ ಕಾಣಲ್ಲ, ಚಿಕ್ಕದಾಗಿ ಕಾಣಿಸುತ್ತೆ. ಹಾಗಾಗಿ ಏನು ಅಂತ ಹೇಳಿದ್ರೆ, ಸೊ ಸಾಧನೆ ಮಾಡೋಕ್ಕೆ ಹೊರಟಿರೋರು ಏನನ್ನೂ ನೋಡಬಾರ್ದು, ಭಾವನಾತ್ಮಕ ಜೀವಿ ಮೊದಲೇ ಆಗಬಾರ್ದು. ಓಕೆ, ಅವಾಗೇನಾಗುತ್ತೆ, ಸಾಧನೆ ಆಗ್ತದೆ, ಗೊತ್ತಿರಲಿ. ಓಕೆ, ನೀವು ಭಾವನಾತ್ಮಕ ಜೀವಿ ಆಗಿದ್ದರೆ, ಫೀಲಿಂಗ್ಸ್ನ ತುಂಬ ಇಟ್ಕೊಂಡಿದ್ರಿ ಅಂದರೆ ಮನೇಲಿ ಉಳಿತೀರಿ. ಓಕೆ, ಒಬ್ಬರಿಗೆ ಗಂಟು ಬೀಳ್ತೀರಿ. ಓಕೆ, ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ. ಓಕೆ, ಭಾವನಾತ್ಮಕ ಜೀವಿ ಇದು. ಓಕೆ, ಭಾವನಾತ್ಮಕ ಜೀವಿ ಅಲ್ಲ, ಕಮರ್ಷಿಯಲಾಗಿ ಯೋಚನೆ ಮಾಡ್ತಾರೆ. ಓಕೆ, ಫೀಲಿಂಗ್ಸ್ ಇಲ್ಲ ಅಂದರೆ ಎಸ್, ಸಕ್ಸಸ್ ಖಂಡಿತವಾಗಿ ನಿಮಗೆ ಸಿಗುತ್ತಪ್ಪ. ಓಕೆ, ಇಲ್ಲಿ ನಾವು ನೋಡೋದಾಯ್ತು ಅಂದರೆ ಕೆಮಿಕಲ್ ಇನ್ಯಾಕ್ಟಿವ್ ಎಲಿಮೆಂಟ್ಸ್ ಅಂದರೆ ಅದೇ ರೀತಿ ಇರ್ತವೆ. ಓಕೆ, ಯಾರೊಂದಿಗೂ ರಾಸಾಯನಿಕವಾಗಿ ವರ್ತಿಸಲ್ಲ. ಓಕೆ, ವರ್ತಿಸೋಕ್ಕೂ ಬಿಡೋಂಗಿಲ್ಲ ಇವು. ಓಕೆ, ಆ ರೀತಿ ಏನಾಗಿರ್ತವೆ, ಕೆಮಿಕಲ್ ಇನ್ಯಾಕ್ಟಿವ್ ಆಗಿರ್ತವೆ. ಸೊ ಇವುಗಳ ಉಪಯೋಗಗಳನ್ನು ತಿಳಿದು ಏನಂದ್ರೆ ಗೊತ್ತಾ, ಇವುಗಳನ್ನು ಶ್ರೇಷ್ಠ ಧಾತುಗಳು ಅಂತ ಕರೆದರು. ಇವುಗಳನ್ನು ಶ್ರೇಷ್ಠ ಧಾತು ಅಥವಾ ನೋಬಲ್ ಗ್ಯಾಸಸ್. ಹಾಗಾದರೆ ಅವು ಯಾವ್ಯಾವು? ಸಾಮಾನ್ಯವಾಗಿ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವು ಯಾವ್ಯಾವು ಅಂತೇಳಿ ಬಂದಾಗ, ಕ್ವೆಶನ್ ಬಂದಾಗ, ಒಂದನೇದು ಹೀಲಿಯಂ ಅಂತ ಕರೆಸ್ಕೊಳ್ಳುತ್ತೆ. ಹೀಲಿಯಂ 2ನೇ ಹಗುರ ಧಾತು. ಹೌದಾ. ಸೊ ಈ 2ನೇ ಹಗುರ ಧಾತು ಏನಾಗಿರುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ 0.03% ಮಾತ್ರ ಸಿಗುತ್ತೆ.
ಸೊ ಇದನ್ನು ಪ್ಯಾರಾಚೂಟ್ ಬಲೂನ್ಗಳಲ್ಲಿ ಬಳಸ್ತಾರೆ. ಕಾರಣ ಎರಡನೇ ಹಗರ ಧಾತು. ಕೃತಕ ಆಮ್ಲಜನಕಗಳಲ್ಲಿ ಬಳಸ್ತಾರೆ. ಯಾವುದೇ ಕಾರಣಕ್ಕೂ ಏನಾಗಲ್ಲ, ರಕ್ತದೊಂದಿಗೆ ವರ್ತಿಸುವುದಿಲ್ಲ. ಈ ಕಾರಣಕ್ಕಾಗಿ ಬಳಕೆ ಆಗ್ತದೆ. ಓಕೆ, ನೆಕ್ಸ್ಟ್ ಎರಡನೇದು ನಿಯಾನ್. ನಿಯಾನ್ ಅಂತೇಳಿ ಕರಿತೇವೆ. 0.01% ಇದನ್ನು ಬಲ್ಬ್ಗಳಲ್ಲಿ ಬಳಕೆ ಮಾಡ್ತೇವೆ ಉಷ್ಣದ ಒತ್ತಡ ತಡೆಯಲು. ಅದನ್ನು ಬಿಟ್ಟರೆ ಸ್ಕ್ರೀನ್ಗಳಲ್ಲಿ, ಓಕೆ, ಅಡ್ವರ್ಟೈಸ್ಮೆಂಟ್ ಸ್ಕ್ರೀನ್ಸ್ಗಳಲ್ಲಿ ಬಳಕೆ ಮಾಡ್ತೀವಿ. ಆರ್ಗಾನ್ 0.09% ದೊರೆಯುತ್ತದೆ. ಸೊ ಬಲ್ಬ್ಗಳಲ್ಲಿ ಬೆಳಕು ಚದರಲು ಬಳಕೆ ಆಗ್ತದೆ, ಹೌದಾ. ನೆಕ್ಸ್ಟು LED ಸ್ಕ್ರೀನ್ಗಳಲ್ಲಿ ಬಳಕೆ ಆಗ್ತದೆ, ಓಕೆನಾ. ಸೊ ನೆಕ್ಸ್ಟು ನಾಲ್ಕನೇದು ಕ್ರಿಪ್ಟಾನ್ ಅಂತೇಳಿ ಕರಿತೀವಿ. ಕ್ರಿಪ್ಟಾನ್ ಅಂತೇಳಿ ಕರಿತೇವೆ. 0.00001% ಅಂತ ನೋಡ್ತವೆ. LED ಸ್ಕ್ರೀನ್ಗಳಲ್ಲಿ, ಯಾವುದು ಅಂದರೆ ಸಿಗ್ನಲ್ ದೀಪಗಳಲ್ಲಿ ಬಳಕೆ ಆಗ್ತದೆ. ಕಾರ್ಮಿಕರ ಟೊಪ್ಪಿಗೆಗಳಲ್ಲಿ, ಹೆಲ್ಮೆಟ್ಸ್ಗಳಲ್ಲಿ ಬಳಕೆ ಆಗ್ತದೆ. ಕ್ಸನಾನ್ 0.001%. ಝೊನಾಕ್ಸ್ ಎಂಬ ವರ್ಡನ್ನು ತೆಗೆದುಕೊಳ್ಳಲಾಗಿದೆ. ಇದನ್ನು ಅಪರಿಚಿತ ಅನಿಲ ಅಂತೇಳಿ ಕರಿತೀವಿ. ಲೈಟ್ ಹೌಸ್ಗಳಲ್ಲಿ ಮತ್ತು ವಾಹನಗಳ ಹೆಡ್ಲೈಟ್ಸ್ಗಳಲ್ಲಿ ಬಳಕೆ ಆಗ್ತದೆ ಝನಾನ್. ಮತ್ತು ರಡಾನ್ ಭೂಕಂಪನಗಳಾದಾಗ ಮೊದಲು ಬಿಡುಗಡೆ ಆಗುವ ಅನಿಲವಾಗಿರುತ್ತೆ ರಡಾನ್. ಓಕೆ, ಇದನ್ನು ನಾವು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಕೆಯಲ್ಲಿ ತರ್ತೀವಿ. ಓಕೆ, ಇಷ್ಟು ಏನು ಅಂತ ಹೇಳಿದ್ರೆ ನಾವು ನೋಡಿಕೊಳ್ಳಲೇಬೇಕಾದಂತಹ ಯಾವ ಅಂಶಗಳು ಎಲ್ಲಿ ಅಂತ ಹೇಳಿದ್ರೆ ಎಲ್ಲಿ ಎಕ್ಸಾಮ್ಸ್ಗಳಲ್ಲಿ ತುಂಬ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಈ ಕಾನ್ಸೆಪ್ಟ್ ಅಂತೂ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಓಕೆ, ಸೊ ಇಷ್ಟು ಏನು ಅಂತ ಹೇಳಿದ್ರೆ ನಾವು ನೋಟಿಸ್ ಮಾಡಬಹುದಾದಂತಹ ಕಾನ್ಸೆಪ್ಟ್ಗಳು. ಒಟ್ಟು 6 ಜಡಧಾತುಗಳನ್ನು ನಾವು ನೋಟಿಸ್ ಮಾಡ್ತೇವೆ. ಓಕೆ, ಸೊ ಇದರಲ್ಲಿ ಏನೇನು ಕ್ವಶನ್ ಕೇಳ್ತಾ ಹೋಗಿದ್ದಾನೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಸೊ ಏನೇನು ಕೇಳಿರಬಹುದು? ವಿಶ್ವದಲ್ಲಿ ಹೇರಳವಾಗಿ ಸಿಗುವ ಧಾತು ಯಾವುದು ಅಂತ ಕೇಳಿದ್ದಾನೆ. ವಿಶ್ವದಲ್ಲಿ ಹೇರಳವಾಗಿ ಸಿಗುವ ಧಾತುಗಳು ಅಂತೇಳಿ ಬಂದಾಗ, ಓಕೆ, ಅಂದರೆ ಇನ್ ದ ಯೂನಿವರ್ಸ್ ರಿಚೆಸ್ಟ್ ಎಲಿಮೆಂಟ್ ಇನ್ ದ ಯೂನಿವರ್ಸ್ ಅಂತೇಳಿ ಬಂದಾಗ ಯಾವುದಾಗಿರುತ್ತೆ? ರಿಚ್ ಆಗಿ ಸಿಗೋದು ಹೈಡ್ರೋಜನ್. ಓಕೆ, ಸಾರಜನಕ, ಆಮ್ಲಜನಕ, ಹೈಡ್ರೋಜನ್ ಮತ್ತು ಕಾರ್ಬನ್ ಅಂತ ಕೊಟ್ಟಿದ್ದಾರೆ. ಉತ್ತರ ಏನಾಗಿರುತ್ತೆ? ಹೈಡ್ರೋಜನ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ವಿಶ್ವದಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥದ್ದು ನಕ್ಷತ್ರಗಳಿರ್ತವೆ. ನಕ್ಷತ್ರಗಳಲ್ಲಿರುವ ಧಾತು ಜಲಜನಕವಾಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಆಧುನಿಕ ಆವರ್ತ ಕೋಷ್ಟಕದ ಪಿತಾಮಹ ಯಾರು ಅಂತ ಕೇಳಿದರೆ, ಸೊ ಆಪ್ಷನ್ ಹಿಂಗಿರುತ್ತೆ: ಮೌಸ್ಲೆ, ನೆಕ್ಸ್ಟು ಡೋಬರೈನರ್, ಅದಾದ ನಂತರ ಡಿಮೆಟ್ರಿ ಮೆಂಡೆಲೀವ್, ನಂತರ ಆಫ್ಬೋ. ಸರಿಯಾದ ಉತ್ತರ ಡಿಮೆಟ್ರಿ ಮೆಂಡೆಲೀವ್ರವರು. ಓಕೆ, ಡಿಮೆಟ್ರಿ ಮೆಂಡೆಲೀವ್ರವರು ಇದನ್ನು ನಾವು ನೋಟಿಸ್ ಮಾಡ್ಬೋದು. ಅವರು ಮಾತ್ರ ಏನು ಮಾಡ್ತಾರೆ ಅಂದರೆ ಇದನ್ನು ಹೆಚ್ಚು ಕೆಲಸ ಮಾಡಿ ಬಳಕೆಯಲ್ಲಿ ತೊಗೊಂಬಂದಿರುವಂಥದ್ದನ್ನು ನಾವು ನೋಟಿಸ್ ಮಾಡ್ತೀವಿ. ಓಕೆ, ಸೊ ಇದಾದ ನಂತರ ನಾವು ನೋಟಿಸ್ ಮಾಡುವಂಥದ್ದು ಇನ್ನು ಬೇರೆದರಲ್ಲಿ ನೋಟಿಸ್ ಮಾಡೋದಾಯಿತು ಅಂದರೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. 18 ಅಡ್ಡ ಸಾಲುಗಳನ್ನು ಆವರ್ತ ಮತ್ತು 7 ಕಂಬ ಸಾಲುಗಳನ್ನು ಗುಂಪು ಎನ್ನುವರು. ಒಂದನೇದು ಆಪ್ಷನ್ನು. ಎರಡನೇ ಆಪ್ಷನ್ನು 7 ಅಡ್ಡ ಸಾಲುಗಳನ್ನು ಆವರ್ತ, 18 ಕಂಬ ಸಾಲುಗಳನ್ನು ಗುಂಪು ಎನ್ನುವರು. 7 ಅಡ್ಡ ಸಾಲುಗಳು 7 ಕಂಬ ಸಾಲುಗಳಿದ್ದಾವೆ. 18 ಅಡ್ಡ ಸಾಲುಗಳು 18 ಕಂಬ ಸಾಲುಗಳಿದ್ದಾವೆ. ಸರಿಯಾದ ಉತ್ತರ ಆವರ್ತ ಕೋಷ್ಟಕದಲ್ಲಿ ಸರಿಯಾದ ಹೇಳಿಕೆಗಳನ್ನು ನೋಡೋದಾಯಿತು ಅಂದರೆ ಯಾವ್ಯಾವುದು? 7 ಅಡ್ಡ ಸಾಲುಗಳನ್ನು ನಾವು ನೋಟಿಸ್ ಮಾಡ್ತೀವಿ. ಹೌದು ತಾನೆ? 7 ಅಡ್ಡ ಸಾಲುಗಳನ್ನು ನೋಡ್ತೀವಿ ಆವರ್ತಗಳು, 18 ಕಂಬ ಸಾಲುಗಳನ್ನು ನೋಡ್ತೇವೆ
ಕಾಲಮ್ ಅಂತೇಳಿ ಗಮನಿಸ್ತಾ ಹೋಗ್ಬೋದು. ಓಕೆನಾ? ಸೊ ಆವರ್ತ ಕೋಷ್ಟಕದಲ್ಲಿ ನೆಕ್ಸ್ಟು ಆವರ್ತ ಕೋಷ್ಟಕದಲ್ಲಿ ಈ ಎಲ್ಲ ಧಾತುಗಳು ಈ ಸಂಖ್ಯೆಯ ಆಧಾರದಲ್ಲಿ ಕ್ರಮವಾಗಿ ಜೋಡಣೆಯನ್ನು ತೆಗೆದುಕೊಂಡಿದ್ದಾವೆ. ಓಕೆ, ಪರಮಾಣು ರಾಶಿ, ಪರಮಾಣು ಸಂಖ್ಯೆ, ನ್ಯೂಟ್ರಾನ್ ಸಂಖ್ಯೆ, ಮೇಲಿನ ಎಲ್ಲವೂ. ಇಂಗ್ಲೀಷಲ್ಲಾದರೆ all the elements arranged in the periodic table with respect to as following the numbers. Okay, atomic number, atomic mass, neutron number, all the above. ಸರಿಯಾದ ಉತ್ತರ ಅಟೋಮಿಕ್ ನಂಬರ್ ಅಂದರೆ ಪ್ರೋಟಾನ್ಗಳ ಸಂಖ್ಯೆ. ಹಿಂಗೂ ಕೇಳ್ತಾನೆ, ಪರಮಾಣು ಸಂಖ್ಯೆ ಎಂದರೆ ಇವಾಗಿರುತ್ತವೆ. ದ ಅಟೋಮಿಕ್ ನಂಬರ್ಸ್ ಆಸ್ ಫಾಲೋಯಿಂಗ್. ಓಕೆ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಆಲ್ ದ ಅಬೋವ್. ಸರಿಯಾದ ಉತ್ತರ ಪ್ರೋಟಾನ್ ನಂಬರ್. ಪ್ರೋಟಾನ್ ನಂಬರ್ಗಳನ್ನು ಏನಂತ ಕರಿತೀವಿ, ಏನಂತ ನೋಟಿಸ್ ಮಾಡ್ತೇವೆ, ಇವುಗಳಲ್ಲಿ ಆವರ್ತಕಗಳು ಅಂತೇಳಿ ಗಮನಿಸ್ತಾ ಹೋಗ್ಬೋದು. ಇವುಗಳಲ್ಲೆಲ್ಲ ನೋಟಿಸ್ ಮಾಡುವಂಥದ್ದು ಒಂದು 5 ಕ್ವಶನ್ಸ್ಗಳನ್ನು ನಾವು ನೋಟಿಸ್ ಮಾಡಿದೆವಪ್ಪ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ನೋಟಿಸ್ ಮಾಡೋಣ ಅಂತ ಹೇಳಿದ್ರೆ, ಸೊ ಮುಂದಿನ ಟಾಪಿಕ್ ರಾಸಾಯನಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಹೋಗೋಣ ಅಂದರೆ ಧಾತುಗಳ ವರ್ಗೀಕರಣದ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಧನ್ಯವಾದಗಳೊಂದಿಗೆ ನಿರಂಜನ್.